ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಹೇಳ್ತಾರೆ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಸಿದ್ದರಾಮಯ್ಯ ಅವರು ನಮ್ಮ ಸಾಹೇಬರು, ನಮ್ಮ ಸಿಎಂ ಅವರು ಹೇಳಿದ ಮೇಲೆ ಮುಗೀತು ಅಂತ. ಆದರೆ ಒಳಗೊಳಗೆ ಭಾರಿ ಪ್ರಯತ್ನಗಳನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ ಡಿಕೆ ಶಿವಕುಮಾರ್ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಶ್ರಮನೇ ಹೆಚ್ಚಿದೆ, ಆದರೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ, ಇದು ಯಾಕೆ ಅನ್ನುವಂತಹದ್ದು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ ಅಂತೆ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ನೀವು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ, ನಿಮ್ಮ ಯಾರಿಂದನೂ ಸ್ಪಷ್ಟತೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಶ್ರಮ ಇದೆ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಇವೆಲ್ಲವನ್ನು ನಾನು ನಿಮಗೆ ಬಂದು ನೆನಪು ಮಾಡಬೇಕಾ? ನನ್ನ ಶ್ರಮ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೋಗಿ ಕೇಳಿದಾರಂತೆ. ಈ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಯುವಂಥದ್ದು ಅಂತ ನೀವು ಹೇಳಿದ್ದೀರಿ, ಆದರೆ ಖಂಡಿತ ಸ್ಥಳೀಯವಾಗಿ ಬಗೆಹರಿಯುವಂಥದ್ದಲ್ಲ. ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಸಿಎಂ ಅವರು ಹೇಳ್ತಿದ್ದಾರೆ. ನೀವೇ ಮಧ್ಯಸ್ಥಿಕೆಯನ್ನು ವಹಿಸಿ ನನಗೆ ಕ್ಲಾರಿಟಿ ಕೊಡಿಸಬೇಕು, ಸ್ಥಳೀಯ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ನೀವು ಹೇಳ್ತೀರಿ, ಆದರೆ ನಾವು ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕಾಗುತ್ತಾ? ನಾನು ಹೋಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಸಾಹೇಬ್ರೆ ಸಿಎಂ ಚೇರ್ ಬಿಟ್ಕೊಟ್ಬಿಡಿ ನನಗೆ ಅಂತ ನಾನು ಅವರನ್ನು ಹೋಗಿ ಕೇಳಿಕೊಂಡ್ರೆ ಅವರು ಬಿಟ್ಕೊಟ್ಬಿಡ್ತಾರ ತಗೋ ಡಿ ಕೆ ಶಿ ಅಂತ? ಸಾಧ್ಯನೇ ಇಲ್ಲ. ಇದು ಎಲ್ಲಿದ್ರು ದೆಹಲಿಯಲ್ಲೇ ಫೈನಲ್ ಆಗಬೇಕು. ರಾಹುಲ್ ಗಾಂಧಿ ಅವರೇ ಮಧ್ಯಸ್ಥಿಕೆ ವಹಿಸಿ ನನಗೆ ಕ್ಲಾರಿಟಿಯನ್ನು ಕೊಡಿಸ್ಬೇಕು ನೀವು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಅವರ ಗಮನಕ್ಕೆ ಎಲ್ಲ ವಿಚಾರಗಳನ್ನು ತಗೊಂಬನ್ನಿ. ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರಂತೆ, ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಎಷ್ಟು ಗಂಭೀರವಾಗಿ ತಗೋತಾರೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ, ಡಿ ಕೆ ಶಿವಕುಮಾರ್ಗೆ ಅಸ್ತು ಅನ್ನುತ್ತೆ ಅನ್ನುವಂಥದ್ದು ಇನ್ನೊಂದು ಗಂಭೀರವಾದಂತಹ ವಿಚಾರ. ಸೊ ಅಲ್ಲೇ ಗಿರಿಕಿ ಹೊಡಿತಾ ಇದೆ. ಡಿ ಕೆ ಶಿವ ಮಲ್ಲಿಕಾರ್ಜುನ್ ಖರ್ಗೆ ಟು ರಾಹುಲ್ ಗಾಂಧಿ ಟು ಫಿರ್ ಮಲ್ಲಿಕಾರ್ಜುನ್ ಖರ್ಗೆ ಒಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ. ಕಗ್ಗಂಟು ಸರಳವಾಗ್ತಾ ಇಲ್ಲ. ಜನ ಎಲ್ಲವನ್ನ ಕೂತ್ಕೊಂಡು ನೋಡ್ತಿದ್ದಾರೆ. ಅಧಿಕಾರ ಕೊಟ್ಟಿದ್ದು ಈ ರೀತಿ ಕಿತ್ತಾಡ್ಕೊಳ್ಳೋಕ್ಕೋ ಅಥವಾ ನಮ್ಮ ರಾಜ್ಯವನ್ನು ಉದ್ಧಾರ ಮಾಡೋಕ್ಕೋ? ಜನ ಇದೆಲ್ಲವನ್ನ ಗಮನಿಸ್ತಾ ಇದ್ದಾರೆ. ಇದನ್ನ ರಾಜಕಾರಣಿಗಳ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಥವಾ ತಮ್ಮ ಇತಿಮಿತಿಗಳಲ್ಲಿ ಕೆಲಸ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದ್ರೆ ಜನ ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಾರು. ಜೋಕೆ ಇನ್ನು ನೆಕ್ಸ್ಟ್, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಹೇಳ್ತಾರೆ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಸಿದ್ದರಾಮಯ್ಯ ಅವರು ನಮ್ಮ ಸಾಹೇಬರು, ನಮ್ಮ ಸಿಎಂ ಅವರು ಹೇಳಿದ ಮೇಲೆ ಮುಗೀತು ಅಂತ. ಆದರೆ ಒಳಗೊಳಗೆ ಭಾರಿ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ ಡಿ ಕೆ ಶಿವಕುಮಾರ್ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಶ್ರಮನೇ ಹೆಚ್ಚಿದೆ, ಆದರೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ, ಇದು ಯಾಕೆ ಅನ್ನುವಂತಹದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಅಂತೆ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ನೀವು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ, ನಿಮ್ಮ ಯಾರಿಂದನೂ ಸ್ಪಷ್ಟತೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಶ್ರಮ ಇದೆ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಇವೆಲ್ಲವನ್ನು ನಾನು ನಿಮಗೆ ಬಂದು ನೆನಪು ಮಾಡಬೇಕಾ? ನನ್ನ ಶ್ರಮ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೋಗಿ ಕೇಳಿದಾರಂತೆ. ಈ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಯುವಂಥದ್ದು ಅಂತ ನೀವು ಹೇಳಿದ್ದೀರಿ, ಆದರೆ ಖಂಡಿತ ಸ್ಥಳೀಯವಾಗಿ ಬಗೆಹರಿಯುವಂಥದ್ದಲ್ಲ. ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಸಿಎಂ ಅವರು ಹೇಳ್ತಿದ್ದಾರೆ. ನೀವೇ ಮಧ್ಯಸ್ಥಿಕೆಯನ್ನು ವಹಿಸಿ ನನಗೆ ಕ್ಲಾರಿಟಿ ಕೊಡಿಸಬೇಕು, ಸ್ಥಳೀಯ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ನೀವು ಹೇಳ್ತೀರಿ,
ಆದರೆ ನಾವು ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕಾಗುತ್ತಾ? ನಾನು ಹೋಗಿ CM ಸಿದ್ದರಾಮಯ್ಯ ಅವ್ರನ್ನ, ಸಾಹೇಬ್ರೆ CM ಚೇರ್ ಬಿಟ್ಕೊಟ್ಬಿಡಿ ನನಗೆ ಅಂತ ನಾನು ಅವರನ್ನು ಹೋಗಿ ಕೇಳಿಕೊಂಡ್ರೆ ಅವರು ಬಿಟ್ಕೊಟ್ಬಿಡ್ತಾರ ತಗೋ DKಶಿ ಅಂತ? ಸಾಧ್ಯನೇ ಇಲ್ಲ. ಇದು ಎಲ್ಲಿದ್ರು ದೆಹಲಿಯಲ್ಲೇ ಫೈನಲ್ ಆಗಬೇಕು. ರಾಹುಲ್ ಗಾಂಧಿ ಅವರೇ ಮಧ್ಯಸ್ಥಿಕೆ ವಹಿಸಿ ನನಗೆ ಕ್ಲಾರಿಟಿಯನ್ನು ಕೊಡಿಸ್ಬೇಕು ನೀವು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಅವರ ಗಮನಕ್ಕೆ ಎಲ್ಲ ವಿಚಾರಗಳನ್ನು ತಗೊಂಬನ್ನಿ. ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ DCM DK ಶಿವಕುಮಾರ್ ಅವರು ಇಷ್ಟೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರಂತೆ, ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ. AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರ ಮಾತನ್ನ ಎಷ್ಟು ಗಂಭೀರವಾಗಿ ತಗೋತಾರೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಖರ್ಗೆ ಅವರು DK ಶಿವಕುಮಾರ್ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ, DK ಶಿವಕುಮಾರ್ಗೆ ಅಸ್ತು ಅನ್ನುತ್ತೆ ಅನ್ನುವಂಥದ್ದು ಇನ್ನೊಂದು ಗಂಭೀರವಾದಂತಹ ವಿಚಾರ. ಸೊ ಅಲ್ಲೇ ಗಿರಿಕಿ ಹೊಡಿತಾ ಇದೆ. DK ಶಿವ ಮಲ್ಲಿಕಾರ್ಜುನ್ ಖರ್ಗೆ ಟು ರಾಹುಲ್ ಗಾಂಧಿ ಟು ಫಿರ್ ಮಲ್ಲಿಕಾರ್ಜುನ್ ಖರ್ಗೆ ಒಂದ DK ಶಿವಕುಮಾರ್ ಸಿದ್ದರಾಮಯ್ಯ. ಕಗ್ಗಂಟು ಸರಳವಾಗ್ತಾ ಇಲ್ಲ. ಜನ ಎಲ್ಲವನ್ನ ಕೂತ್ಕೊಂಡು ನೋಡ್ತಿದ್ದಾರೆ. ಅಧಿಕಾರ ಕೊಟ್ಟಿದ್ದು ಈ ರೀತಿ ಕಿತ್ತಾಡ್ಕೊಳ್ಳೋಕ್ಕೋ ಅಥವಾ ನಮ್ಮ ರಾಜ್ಯವನ್ನು ಉದ್ಧಾರ ಮಾಡೋಕ್ಕೋ? ಜನ ಇದೆಲ್ಲವನ್ನ ಗಮನಿಸ್ತಾ ಇದ್ದಾರೆ. ಇದನ್ನ ರಾಜಕಾರಣಿಗಳ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಥವಾ ತಮ್ಮ ಇತಿಮಿತಿಗಳಲ್ಲಿ ಕೆಲಸ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದ್ರೆ ಜನ ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಾರು. ಜೋಕೆ. ಇನ್ನು ನೆಕ್ಸ್ಟ್, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದಕ್ಕೆ DCM DK ಶಿವಕುಮಾರ್ ಭಾರೀ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಹೇಳ್ತಾರೆ, ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಸಿದ್ದರಾಮಯ್ಯ ಅವರು ನಮ್ಮ ಸಾಹೇಬರು, ನಮ್ಮ CM ಅವ್ರು ಹೇಳಿದ ಮೇಲೆ ಮುಗೀತು ಅಂತ. ಆದರೆ ಒಳಗೊಳಗೆ ಭಾರಿ ಪ್ರಯತ್ನಗಳನ್ನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ DK ಶಿವಕುಮಾರ್ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಶ್ರಮನೇ ಹೆಚ್ಚಿದೆ, ಆದರೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ, ಇದು ಯಾಕೆ ಅನ್ನುವಂತಹದ್ದು DK ಶಿವಕುಮಾರ್ ಅವರು ಪ್ರಶ್ನೆ ಅಂತೆ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ನೀವು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ, ನಿಮ್ಮ ಯಾರಿಂದನೂ ಸ್ಪಷ್ಟತೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಶ್ರಮ ಇದೆ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಇವೆಲ್ಲವನ್ನು ನಾನು ನಿಮಗೆ ಬಂದು ನೆನಪು ಮಾಡಬೇಕಾ? ನನ್ನ ಶ್ರಮ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೋಗಿ ಕೇಳಿದಾರಂತೆ. ಈ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಯುವಂಥದ್ದು ಅಂತ ನೀವು ಹೇಳಿದ್ದೀರಿ, ಆದರೆ ಖಂಡಿತ ಸ್ಥಳೀಯವಾಗಿ ಬಗೆಹರಿಯುವಂಥದ್ದಲ್ಲ. ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ CM ಅವರು ಹೇಳ್ತಿದ್ದಾರೆ. ನೀವೇ ಮಧ್ಯಸ್ಥಿಕೆಯನ್ನು ವಹಿಸಿ ನನಗೆ ಕ್ಲಾರಿಟಿ ಕೊಡಿಸಬೇಕು. ಸ್ಥಳೀಯ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ನೀವು ಹೇಳ್ತೀರಿ, ಆದರೆ ನಾವು ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕಾಗುತ್ತಾ? ನಾನು ಹೋಗಿ CM ಸಿದ್ದರಾಮಯ್ಯ ಅವ್ರನ್ನ, ಸಾಹೇಬ್ರೆ CM ಚೇರ್